ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಶ್ವಿನಿ ಮಧ್ಯಮ ಕುಟುಂಬ. ಸ್ನೇಹಿತರೆ, ನಾನಿವತ್ತೊಂದು ಆರೋಗ್ಯಕರವಾದಂತಹ ಸೈಡ್ ಡಿಶ್ ರೆಸಿಪಿ ಅಂದರೆ ಒಂದು ಪಲ್ಯದ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ನಷ್ಟು ಅಲಸಂದೆ ಕಾಳು ಮತ್ತು ಹೆಸರು ಕಾಳನ್ನ ಒಂದು 5 ಅವರ್ ಮೊದಲೇ ನೆನೆಸಿಟ್ಟಿದ್ದೆ. ಈ ಕಾಳನ್ನ ಚೆನ್ನಾಗಿ ತೊಳೆದು ಒಂದು ಚಿಕ್ಕ ಕುಕ್ಕರ್ಗೆ ಹಾಕಿ ಸ್ವಲ್ಪ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ವಿಸಲ್ ತೊಗೋಬೇಕು ಸ್ನೇಹಿತರೆ. ನಮಗೆಲ್ರಿಗೂ ಗೊತ್ತು ಕಾಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ಅಲಸಂದೆ ಕಾಳಿರ್ಬೋದು, ಹೆಸರು ಕಾಳಿರ್ಬೋದು. ಆ್ಯಕ್ಚುಲಿ ಈ ಕಾಳನ್ನ ಮೊಳಕೆ ಬರಿಸಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನೋಡಿ, ಒಂದು ಚಿಕ್ಕ ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಲ್ನ ತೊಗೋತೀನಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಬೆಳೆಸಿ. ಸ್ನೇಹಿತರೆ, ಅದು ವಿಸಲ್ ಹೊಡೆಯೋಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಒಂದು 2 ಗರಿ ಕರಿಬೇವಿನಷ್ಟು ತೊಗೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು 3ರಿಂದ 4 ಹಸಿಮೆಣಸನ್ನು ಕೂಡ ನಾನಿಲ್ಲಿ ಹೆಚ್ಚಿಟ್ಕೊತೀನಿ. ಜೊತೆಗೆ ಒಂದೆರಡು ಟೊಮೊಟೊ, ಆಮೇಲೆ ಒಂದು ಸಣ್ಣ ಸೈಜ್ದು ನೀರುಳ್ಳಿ, ಎಲ್ಲದನ್ನು ಚೆನ್ನಾಗಿ ತೊಳೆದು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ನೋಡಿ, ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡೆ. ಇವಾಗ ಒಂದು 3 ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ನೋಡಿ, ಹೆಚ್ಚಿಟ್ಕೊಂಡೆ. ಇವಾಗ ನಾನು ಏನು ವಿಸಲಿಗೆ ಕಾಲಿಟ್ಟಿದ್ದೆ ಅಲ್ಲ, ಅದು ಕೂಡ 2 ವಿಸಲ್ ಬಂದಿದೆ. ನೋಡಿ, 2 ವಿಸಲ್ ಬಂದಿದೆ. ಈಗ ಅದನ್ನು ಸೈಡಿಗೆ ಎತ್ತಿಟ್ಕೊತೀವಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೀನಿ. ಸ್ನೇಹಿತರೆ, ನಾನು ತೆಂಗಿನೆಣ್ಣೆ ಹಾಕಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ ಇಲ್ಲಿ. ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿರೋದು. ಈಗ ನಾನು ಆ ಎಣ್ಣೆ ಕಾದ್ರ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊಪ್ಪು ಮತ್ತು ಕಾಳು ಎಲ್ಲವೂ ಗ್ಯಾಸ್ಟ್ರಿಕ್ ಅಲ್ಲ ಸ್ನೇಹಿತರೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ, ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಗ್ಯಾಸ್ಟ್ರಿಕ್ಕಿಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ. ಇಲ್ಲಾಂದರೆ ಕಾಳೆಲ್ಲ ಭಾಳ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಸ್ನೇಹಿತರೆ. ನೋಡಿ, ನಾನಿವಾಗ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನೂ ಹಾಕ್ಕೊತೀನಿ.
ನೋಡಿ ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಹೆಚ್ಚಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಒಂಚೂರು ಎಣ್ಣೆಲಿ ಬಾಡಿಸ್ಕೋಬೇಕು. ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗೋ ಥರ ಬಾಡಿಸ್ಕೊತೀನಿ. ನೋಡಿ ಈಗ ನಾನು ಆಗಲೇ ಹೆಚ್ಚಿಟ್ಕೊಂಡಿದ್ದೆಲ್ಲ ಟೊಮೊಟೊ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪು, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ಥರದಲ್ಲಿ ಉಪ್ಪು ಹಾಕ್ಕೊಂಡು, ನೆನಪಿರಲಿ ಸ್ನೇಹಿತರೆ, ನಾವು ಕಾಳಿಗೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ ಬೇಯೋದಕ್ಕೆ. ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಬಾಡಿಸ್ಕೋಬೇಕು. ಈಗ ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಸ್ನೇಹಿತರೆ. ಇವಾಗ ನಾನೇನು ಆವಾಗಲೇ 3 ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯ್ಲಿಕ್ಕೆ ಇಡಬೇಕು. ಉಪ್ಪು ಹಾಕೋದಕ್ಕೆ ಹೋಗಬೇಡಿ, ಆಲ್ರೆಡಿ ಕಾಳಿಗೂ ಹಾಕಿದ್ವಿ, ಆಮೇಲೆ ಇಲ್ಲಿ ಟೊಮೊಟೊ ಸಾಫ್ಟ್ ಆಗೋದಕ್ಕೂ ಕೂಡ ಹಾಕಿದ್ವಿ ಅಲ್ವಾ, ಸೊ ಅದಕ್ಕೆ ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ಮತ್ತು ಸ್ನೇಹಿತರೆ, ಸೊಪ್ಪಿಗೆ ನಾವು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕಂತೆ. ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಸೊಪ್ಪು ಕೂಡ ಚೆನ್ನಾಗಿ ಬಾಡಿದೆ. ನೀರೆಲ್ಲ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ, ನೀರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇರೋಷ್ಟೊತ್ತಿಗೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ಲ, ಅಲ್ಲಿ ನಾನು ತೋರಿಸ್ದೆ ನೋಡಿ, ಅಷ್ಟು ಸಾಫ್ಟಾಗಿ ಬೆಂದಿದೆ ಕಾಳು. 5 ಅವರ್ ನೆನೆಸಿದ್ರೆ ಸಾಕು ಸ್ನೇಹಿತರೆ, ಚೆನ್ನಾಗಿ ಬೆಂದಿದೆ ಕಾಳು. ಇವಾಗ ಕಾಳನ್ನು ಕೂಡ ಈ ಸೊಪ್ಪಿನ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟ್ರ ಮೇಲೇನು ಜಾಸ್ತಿ ಬೇಯಿಸೋದಿರಲ್ಲ, ಆದ್ರೂ ನಾವು ಒಂಚೂರು ಕಾಳು, ಆ ಸೊಪ್ಪು ಏನು ಒಗ್ಗರಣೆ ಇದೆಯಲ್ಲ, ಅದು ಒಗ್ಗರಣೆಲಿ ಒಂಚೂರು ಫ್ರೈ ಆಗೋ ತನಕ ಬಾಡಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗ ರುಚಿಯಾದ ಆರೋಗ್ಯಕರವಾದ ಅಲಸಂದೆ ಕಾಳು, ಹೆಸರು ಕಾಳು, ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರುವಂತಹ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಅನ್ನದ ಜೊತೆಗೂ ತಿನ್ಬೋದು. ನಾನಿವತ್ತು ಮಾಡಿದ್ದು ಚಪಾತಿ ಜೊತೆಗೆ ತಿನ್ನೋದಕ್ಕೆ. ಚಪಾತಿ, ಅನ್ನ ಎಲ್ಲದಕ್ಕೂ ಇದೊಂದು ಒಳ್ಳೆ ಸೈಡ್ ಡಿಶ್ಶು. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಹಸಿಮೆಣಸು ಹಾಕ್ಕೊಳ್ಳಿ, ಹಸಿಮೆಣಸು ಬೇಡ ಅನ್ನೋರು ಒಣಮೆಣಸು ಕೂಡ ಹಾಕ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಇದರಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.